ಭೀಮಾ ತೀರದಲ್ಲಿ ಮತ್ತೆ ಮರುಕಳಿಸಿದ ರಕ್ತದೋಕುಳಿ. ಸುಮಾರು 20 ಜನರ ತಂಡದಿಂದ ಬಾಗಪ್ಪ ಹರಿಜನ್ ಹತ್ಯೆ, ಮಾರಕಾಸ್ತ್ರಗಳು ಹಾಗೂ ಗುಂಡಿನ ದಾಳಿ ನಡೆಸಿದ ದುಷ್ಕರ್ಮಿಗಳು. ವಿಜಯಪುರದ ಮದಿನಾ ನಗರದಲ್ಲಿರುವ ಬಾಡಿಗೆಯ ಮನೆಯ ಹೊರಗಡೆ ರಾತ್ರಿ 8-8:30 ಗಂಟೆ ಸುಮಾರಿಗೆ ವಾಕಿಂಗ್ ಮಾಡುತ್ತಿದ್ದ ಬಾಗಪ್ಪ ಹರಿಜನ್ ಮೇಲೆ ದಿಢೀರ್ ದಾಳಿ, ಕುತ್ತಿಗೆ ಭಾಗ ಹಾಗೂ ಕೈ ಕತ್ತರಿಸಿ ಮತ್ತು ಮರ್ಮಾಂಗವನ್ನು ಕತ್ತರಿಸಿ ವಿಕೃತ ಮೆರೆದ ಕುಖ್ಯಾತರು. ಪ್ರೀ ಪ್ಲಾನ್ ಮಾಡಿ ಹತ್ಯೆಗೈದ ಆರೋಪಿಗಳು, ಮೊದಲೇ ಕರೆಂಟ್ ತೆಗೆದಿರುವ ಶಂಕೆ. ಆರೋಪಿಗಳನ್ನ ಬಂಧಿಸಲು ಎಸ್ಪಿ ರಾಮನಗೌಡ ಹಟ್ಟಿ ನೇತೃತ್ವದಲ್ಲಿ ತಂಡ ರಚನೆ. ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರಿಂದ ಹೇಳಿಕೆ. 2020ರಲ್ಲಿ ನಾನು ಎಲ್ಲವನ್ನ ಬಿಟ್ಟು ಸಾಮಾನ್ಯ ಜೀವನ ನಡೆಸ್ತೀನಿ ಎಂದಿದ್ದ ಬಾಗಪ್ಪ ಹರಿಜನ್. ಎಲ್ಲವನ್ನ ಬಿಟ್ಟು ಸಮಾಜ ಸೇವೆಗೆ ನಿಂತ ಬಾಗಪ್ಪ ಹರಿಜನ್ ಅವರ ಭೀಕರ ಹತ್ಯೆ. ಆಗಸ್ಟ್ 8, 2017-18ರಲ್ಲಿ ವಿಜಯಪುರದ ಕೋರ್ಟ್ ಆವರಣದಲ್ಲಿ ಬಾಗಪ್ಪ ಹರಿಜನ್ ಮೇಲೆ ಗುಂಡಿನ ದಾಳಿ. 5 ಗುಂಡು ಹೊಕ್ಕರು ಬದುಕುಳಿದಿದ್ದ ಬಾಗಪ್ಪ ಹರಿಜನ್. ಬಾಗಪ್ಪ ಹರಿಜನ್ ಹತ್ಯೆಯಿಂದ ಬೆಚ್ಚಿ ಬಿದ್ದಿರುವ ವಿಜಯಪುರದ ಜನತೆ ಮತ್ತೆ ಗಾಬರಿಗೊಂಡ ಭೀಮಾ ತೀರ. ಈ ರಕ್ತಪಾತಕ್ಕೆ ಅಂತ್ಯ ಯಾವಾಗ ಎಂದ ಕೇಳುತ್ತಿರುವ ಸಾರ್ವಜನಿಕರು. ಭೀಮಾ ತೀರದ ಹೆಸರನ್ನ ಕೇಳಿದ್ರೆ ಒಂದು ಕ್ಷಣ ಎದೆ ಜಲ್ಲೆಂದು ಬಿಡುತ್ತದೆ. ಇಲ್ಲಿ ಅದೆಷ್ಟು ಮರ್ಡರ್ಗಳು, ಅದೆಷ್ಟು ಗಲಾಟೆಗಳು ನಡೆದಿವೆ ಎಂದರೆ ನಿಜಕ್ಕೂ ಇಡೀ ದೇಶವೇ, ಇಡೀ ರಾಜ್ಯವೇ ಭೀಮಾ ತೀರದ ಕಡೆ ತಿರುಗಿ ನೋಡ್ತದೆ. ಇಂತಹದರಲ್ಲಿ ದೊಡ್ಡ ಹೆಸರು ಮಾಡಿದ್ದು ಚಂದಪ್ಪ ಹರಿಜನ್ ಅವರ ಪಕ್ಕಾ ಶಿಷ್ಯ ಎಂದು ಕರೆಯುತ್ತಿರುವ ಬಾಗಪ್ಪ ಹರಿಜನ್ ಅವರ ಮೇಲೆ ಯಾರೋ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಹತ್ಯೆಗೈದಿದ್ದಾರೆ. ಚಂದಪ್ಪ ಹರಿಜನ್ ಕುಟುಂಬ ಹಾಗೂ ಬಾಗಪ್ಪ ಹರಿಜನ್ ಕುಟುಂಬದವರ ನಡುವೆ ಬಹಳ ದಿನಗಳಿಂದ ದ್ವೇಷ ಇದೆ ಅಂತ ಸಾರ್ವಜನಿಕರು ಮಾತನಾಡ್ತಾರೆ. ದ್ವೇಷ ಯಾವ ಕಾರಣಕ್ಕೆ ಎಂದರೆ, ಯಾವಾಗ ಚಂದಪ್ಪ ಹರಿಜನ್ ಅವರ ಎನ್ಕೌಂಟರ್ ಆಗುತ್ತೋ ಅದಾದ ನಂತರವೇ ಈ ಎಲ್ಲ ಗಲಾಟೆಗಳು ಪ್ರಾರಂಭವಾಗಿದ್ದು. 2013ರಲ್ಲಿ ಚಂದಪ್ಪ ಅವರ ತಮ್ಮ ಬಸವರಾಜ್ ಹರಿಜನ್ ಅವರ ಮರ್ಡರ್ ಆಗುತ್ತೆ. ಅದರ ಹಿಂದೆ ಬಾಗಪ್ಪ ಹರಿಜನ್ ಅವರ ಅಳಿಯಂದಿರ ಮರ್ಡರ್ ಕೂಡ ಆಗುತ್ತೆ. ಇದೆಲ್ಲವೂ ಯಾಕೆ ನಡೆದಿದೆ ಅಂದ್ರೆ, ಚಂದಪ್ಪನವರ ಆಸ್ತಿ, ಅವರಿಗೆ ಸಂಬಂಧಪಟ್ಟ ಕಲಬುರಗಿಯಲ್ಲಿರುವಂತಹ ಆಸ್ತಿ ಹಾಗೂ 13 ಗನ್ಗಳ ನಡುವೆ ನಡೆದಿರುವಂತಹ ಗಲಾಟೆ ಇದು ಅಂತ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿರುವ ಮಾತಾಗಿದೆ. ಆದರೆ ಅಸಲಿಗೆ ಅಲ್ಲಿ ಏನು ನಡೆದಿದೆಯೋ, ಅವರವರ ನಡುವೆ ಏನು ಗಲಾಟೆಗಳಿದ್ದಾವೋ ಅವರೇ ಉತ್ತರ ಕೊಡಬೇಕಾಗತ್ತೆ. ಏನೇ ಆಗಲಿ 2020ರಲ್ಲಿ ನಾನಿನ್ನು ಈ ಕುಖ್ಯಾತತನವನ್ನ ಬಿಡುತ್ತೇನೆ, ದ್ವೇಷವನ್ನ ಬಿಡುತ್ತೇನೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದ ಬಾಗಪ್ಪ ಹರಿಜನ್ ಮೇಲೆ ನಿನ್ನೆ ಭೀಕರವಾಗಿರುವಂತಹ ಅಟ್ಯಾಕ್ ಆಗಿ ಕೊಲೆಯಾಗಿದ್ದು ದುರದೃಷ್ಟಕರ. ಇದು ಕೇವಲ ಚಂದಪ್ಪ ಹರಿಜನ್, ಬಾಗಪ್ಪ ಹರಿಜನ್ ಕುಟುಂಬದ ಮಧ್ಯೆ ನಡೆದಿರುವ ದ್ವೇಷ ಅಲ್ಲ. ಇದಕ್ಕೂ ಮೀರಿ ಅನೇಕ ಘಟನೆಗಳು ಭೀಮಾ ತೀರದಲ್ಲಿ ಜರುಗುತ್ತಾನೆ ಇರುತ್ತವೆ. ಇದೆಲ್ಲದಕ್ಕೂ ಕಡಿವಾಣ ಬೀಳಬೇಕಾಗಿದೆ. ಪೊಲೀಸ್ ಇಲಾಖೆ ಇದನ್ನ ತಡಿಲಿಕ್ಕೆ ಹರಸಾಹಸ ಪಟ್ಟರೂ ಹೆಣಗಳ ಮೇಲೆ ಹೆಣಗಳು ಉರುಳುತ್ತಾನೆ ಇದ್ದಾವೆ. ದ್ವೇಷ ಭಾವನೆ ಹೆಚ್ಚಾಗ್ತಾನೇ ಇದೆ. ರಕ್ತ ಸಿಕ್ತ ಇತಿಹಾಸಕ್ಕೆ ತೆರೆ ಬೀಳ್ತಾನೇ ಇಲ್ಲ. ಇದೆಲ್ಲದಕ್ಕೂ ಆದಷ್ಟು ಬೇಗನೆ ಕಡಿವಾಣ ಬೀಳಬೇಕು. ಜನರಿಗೆ ನೆಮ್ಮದಿಯ ನಿಟ್ಟುಸಿರು ಸಿಗಬೇಕೆನ್ನುವುದೇ ನಮ್ಮ ಉದ್ದೇಶವಾಗಿದೆ. ಈ ಕುರಿತು ಮಾನ್ಯ ವಿಜಯಪುರದ ಎಸ್ಪಿ ಅವರು ಏನು ಹೇಳಿದ್ದಾರೆ, ಅವರ ಮಾತನ್ನ ಕೇಳಿಕೊಂಡು ಬರೋಣ ಬನ್ನಿ.
ಇವತ್ತಿನ ದಿನ ಗಾಂಧಿ ಚೌಕ್ ಪೊಲೀಸ್ ಠಾಣೆ ಮದಿನಾ ನಗರದಲ್ಲಿ ಈ ಭಾಗಪ್ಪ ಹರಿಜನನ ಮನೆ ಇದೆ. ಸುಮಾರು 9:20ರಿಂದ 9:30 ಸಮಯದಲ್ಲಿ ಯಾರೋ 4-5 ಜನ ಒಂದು ಆಟೋದಲ್ಲಿ ಬಂದು ಭಾಗಪ್ಪ ಹರಿಜನನಿಗೆ ಅಟ್ಯಾಕ್ ಮಾಡಿದ್ದಾರೆ. ಭಾಗಪ್ಪ ಹರಿಜನ ಊಟ ಮಾಡ್ಕೊಂಡು ಮನೆ ಹೊರಗಡೆ ನಡೆದಾಡ್ತಿರ್ಬೇಕಾದ್ರೆ 4ರಿಂದ 5 ಜನ ಬಂದು ಕೊಡ್ಲಿ ಅಂತ ಹೊಡೆದಿದ್ದಾರೆ, ಮತ್ತೆ ಪಿಸ್ತೂಲ್ ಇಂತ್ರನೂ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಕ್ರೈಮ್ ಎಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೆ. ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಲಾಗುತ್ತೆ. ಅದು ನೋಡ್ಬೇಕು, ನೇಚರ್ ಆಫ್ ಇಂಜುರೀಸ್, ಬಾಡಿ ಮೇಲೆ ಇಂಜುರೀಸ್ ಇದೆ. ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ, ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ ಮೇಲೆ ನೋಡ್ಬೇಕು. ಬೈಕ್ ಎಲ್ಲ ಬಂದಿತ್ತು, ಲೈಟ್ ಎಲ್ಲ ತೆಗೆದಿದ್ರು, ಮತ್ತೆ ಗುಂಡಿನ ಶಬ್ದನೂ ಕೇಳಿದೆ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯ. ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನೂ ನಿಖರವಾದಂತ ಮಾಹಿತಿ ಇಲ್ಲ. ಈಗ ಮನೆಯವರು ಹೇಳಿದ ಪ್ರಕಾರ 4-5 ಜನ ಅಂತ ಹೇಳಿದ್ದಾರೆ, ಗುಂಡಿನ ಶಬ್ದ ಅದನ್ನು ಹೇಳಿದ್ದಾರೆ. ಸೊ ಅದನ್ನು ವರ್ಕೌಟ್ ಮಾಡ್ತಾರೆ. ಕರೆಂಟ್ ಏನೋ ಕಟ್ ಮಾಡಿದ್ದಾರೆ, ಇನ್ನೂ ತನಿಖೆ ನಡೀತಾ ಇದೆ, ತನಿಖೆಯಲ್ಲೆಲ್ಲ ಗೊತ್ತಾಗುತ್ತೆ. ಸೊ ವಿ ನೀಡ್ ಟೈಮ್. ನಮಗಿರೋ ಮಾಹಿತಿ ಇದು ಬಾಡಿಗೆ ಮನೆ ಅಂತ ಹೇಳಿದ್ದಾರೆ, ಬಟ್ ಇನ್ನೂ ನಮಗೂ ಅದು ಸಂಪೂರ್ಣ ಮಾಹಿತಿ ಇಲ್ಲ. ಸೊ ಯಾರಿದ್ದಾರೆ ಯಾರಿಲ್ಲ ಅದನ್ನು ಕೂಡ ಚೆಕ್ ಮಾಡ್ತೀವಿ. ಸೊ ತನಿಖೆಯಲ್ಲಿದೆ. ಎಷ್ಟು ಕೇಸ್ ಮಾಡಿದ್ದೀವಿ? ಭಾಗಪ್ಪನ ಮೇಲೆ ಸುಮಾರು 10 ಕೇಸ್ ಇದೆ. ಇವನಲ್ಲಿ 6 ಮರ್ಡರ್ ಕೇಸಸ್ ಗಳಲ್ಲಿ ಇವನು ಅಕ್ಯೂಸ್ ಇದ್ದ, ಒಂದು ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಅಕ್ಯೂಸ್ ಇದ್ದ, ಒಂದು ಆರ್ಮ್ಸ್ ಆಕ್ಟ್ ಅಲ್ಲಿ ಅಕ್ಯೂಸ್ ಇದ್ದ. ಸುಮಾರು 1999 ಒಂದು ಇಮೇಲೆ ಇಷ್ಟು ಸ್ಟಾರ್ಟ್ ಆಗಿದೆ. 2017ರಲ್ಲಿ ಒಂದು 16 ಮತ್ತೆ 17ರಲ್ಲಿ 2 ಸೆಕ್ಯೂರಿಟಿ ಕೇಸಸ್ ಮತ್ತೆ ಹೆದರ್ಸಿಂಗ್ ಕೇಸ್ಗಳಿದೆ. ಸೊ ಆ ಹಿನ್ನೆಲೆಯಲ್ಲಿ ಇವನು ಕೂಡ ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ವ್ಯಕ್ತಿನೇ ಆಗಿದ್ದಾನೆ. ನೋಡ್ತಾ ಇದೀವಿ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. 10 ಕೇಸಲ್ಲಿ ಇನ್ನೂ ಟ್ರಯಲ್ ನಡೀತಾ ಇದೆ. ಸರ್ ಬೈಕ್ ಮೇಲೆ ಬಂದಿದ್ರು ಸರ್ ಅವರು, ಅದನ್ನು ಅಪ್ಡೇಟ್ ತಗೋತೀವಿ. ಜಿಲ್ಲಾ ಟೀಮ್ ತಂಡವಾಗಿ ವರ್ಕ್ ಮಾಡ್ತಾ ಇದೆ. ಎಲ್ಲ ರೀತಿಯ ಆಯಾಮಗಳಲ್ಲಿ ಈ ಪ್ರಕರಣವನ್ನ ತನಿಖೆ ಮಾಡ್ತೀವಿ. ಅಲ್ಲದೆ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಕೂಡ ಭೇಟಿ ಕೊಟ್ಟಿದೆ. ವಿಧಿವಿಜ್ಞಾನ ವಿಭಾಗದ ತಜ್ಞರು ಕೂಡ ಭೇಟಿ ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ಆರೋಪಿಗಳನ್ನ ಪತ್ತೆ ಹಚ್ತೀವಿ ಅಂತ ಹೇಳ್ತಾರೆ SP ಅವರು. ಆದರೆ ನಮಗೆ ಬೇಕಾಗಿರುವಂತದ್ದು ಶಾಂತಿ. ಈ ಭಾಗದಲ್ಲಿ ಶಾಂತಿ ನೆಲೆಸಬೇಕು. ಇನ್ನು ಮುಂದೆ ಇಂತಹ ರಕ್ತ ಚಿಮ್ಮುವಂತಹ ಘಟನೆಗಳು ಜರುಗಬಾರದು. ಜನ ಬೆಚ್ಚಿ ಬಿದ್ದು ಸೋತು ಹೋಗಿದ್ದಾರೆ. ಪ್ರತಿದಿನ ಹೆದರಿ ಸಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತಹ ಪರಿಸ್ಥಿತಿ ಭೀಮಾ ತೀರದಲ್ಲಿ ನಿರ್ಮಾಣ ಆಗಿದೆ. ಇನ್ನಾದರೂ ಇಂತಹ ಎಲ್ಲ ಘಟನೆಗಳು ನಡೆಯುವಂತಹ ಈ ಒಂದು ಕೃತ್ಯಗಳಿಗೆ ಕಡಿವಾಣ ಪೊಲೀಸ್ ಇಲಾಖೆ ಹಾಕಬೇಕಾಗಿದೆ. ರಕ್ತಸಿಕ್ತ ಇತಿಹಾಸಕ್ಕೆ ಕುಖ್ಯಾತಿ ಹೊಂದಿರುವ ಭೀಮಾ ತೀರ ಸ್ನೇಹಮಯವಾಗಬೇಕಾಗಿದೆ. ಶಿಕ್ಷಣದತ್ತ ಮುನ್ನುಗ್ಗಬೇಕಾಗಿದೆ. ಶಾಂತಿ ಇಲ್ಲಿ ನೆಲೆಸಬೇಕಾಗಿದೆ. ಎಲ್ಲರೂ ಸಹೋದರರು, ನಾವೆಲ್ಲರೂ ಅಣ್ಣ ತಮ್ಮರು ಎಂದು ನಡೆಯಬೇಕಾಗಿದೆ. ಆದರೆ ಆ ದಿನಗಳು ಯಾವಾಗ ಮರುಕಳಿಸ್ತವೋ ನಾವಂತೂ ಕಾಯ್ತಾ ಇದ್ದೀವಿ. ಭೀಮೆಯ ದಡ ರಕ್ತ ಸಿಕ್ತದಿಂದ ಕೂಡಿರದೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಸ್ನೇಹದಿಂದ ಕೂಡಲಿ ಎಂದು ನಮಗಾದರೂ ಅನಿಸಿಕೆ ಇದೆ. ಈ ಭಾಗದ ಜನರ ಆಶಯ ಇಷ್ಟೇ, ಒಂದು ಪ್ರಾಣವನ್ನ ತೆಗೆಯುವ ಹಕ್ಕು ಯಾರಿಗೂ ಇಲ್ಲ. ಇನ್ನೊಬ್ಬರಿಗೆ ಹಿಂಸೆಯನ್ನ ಕೊಡದೆ ಎಲ್ಲರೂ ಶಾಂತಯುತವಾಗಿ ನೆಲೆಸಬೇಕೆನ್ನುವುದೇ ಇಲ್ಲಿಯ ಜನರ ಆಶಯವಾಗಿದೆ. ಭೀಮಾ ತೀರ ಹಂತಕರ ನೆಲೆಯಾಗದೆ ಚಿಂತಕರ ಚಾವಡಿಯಾಗಿ ಬದಲಾಗಬೇಕಾಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.